ಶುಭ ವಂದನೆಗಳನ್ನ ತಿಳಿಸ್ತಾರೆ. ಆತ್ಮೇರೆ 2024-25ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇದೂರಿನಲ್ಲಿ ಸಾಮಾಜಿಕ ಪರಿಶೋಧನೆ ತಂಡದವರು ಒಂದು ಪರಿಶೋಧನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಆ ಪರಿಶೋಧನೆಯ ಅಂಗವಾಗಿ ಈ ಸಭೆಯನ್ನ ಪಾಲಕರ ಸಭೆಯನ್ನ ಕರೆಯಲಾಗಿದೆ. ಈ ಪಾಲಕರ ಸಭೆಯನ್ನ ಅತ್ಯಂತ ಪರಿಪೂರ್ಣವಾಗಿ ಅರ್ಥಗರ್ಭಿತವಾಗಿ ನಡೆಯಲೆಂದು ಆಶಿಸ್ತಾ ನಮ್ಮ ಮೇದೂರು ಗ್ರಾಮದ ಎಲ್ಲ ದೇವರುಗಳನ್ನ ಮನದಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಪ್ರಾರಂಭಿಸೋಣ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿ ಅಂತ ನಮ್ಮ ಮುದ್ದು ಮಕ್ಕಳು ಪ್ರಾರ್ಥನೆಯನ್ನ ಗೈಲಿಕ್ಕೆ ಬರ್ತಾ ಇದ್ದಾರೆ. ಕೃತಿಕಾ ಮತ್ತು ತಂಡದವರು. ಶಿವ ಬಾಗುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುದು ಎನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೆ ನೀ ನಿತ್ತ ಕಾಯ ನಿನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುದು ಎನ್ನ ಕಾಯ ಮಾಯಿಗೆ ಕೊಟ್ಟರು ಮರಗಳಿಗೆ ಇಟ್ಟರು ನಾನಂತೂ ನಿನ್ನನ್ನಲಾರೆ ಮಾಡಿಗೆ ಕೊಟ್ಟರು ಮರಗಳಿಗೆ ಇಟ್ಟರು ನಾನಂತೂ ನಿನ್ನನ್ನಲಾರೆ ಸಾರಂಗ ಮನಗೆ ನೂರಾರು ಬಯಕೆ ಮುಂದಿಟ್ಟು ಉಳಿಸೋದು ನಾ ಕಾಣೆನೆ ನೀರು ಶಿವ ನೀಡದಿರು ಶಿವ ಬಾಗುದು ಎನ್ನ ಕಾಯ ಬಾಗುದು ಎನ್ನ ಕಾಯ ಬಾಗುದು ಎನ್ನ ಕಾಯ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ದೇವರನ್ನ ಶಿವನನ್ನ ನೆನೆಸ್ತಾ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದಂತ ನಮ್ಮ ಮುದ್ದು ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಈ ಪಾಲಕರ ಸಭೆಯನ್ನ ಹಾಗೂ ಗಣ್ಯಮಾನ್ಯರನ್ನ ವಿನಯ ಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆ ಆದಂತ ಶ್ರೀಮತಿ ನಂದಿಗುಡಿ ಮಠರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾವೇರಿ, ತಾಲೂಕು ಪಂಚಾಯತ್ ರಟ್ಟಳ್ಳಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇಂದು ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಶಾಲೆಯ ಸಮಗ್ರ 2022-23ನೇ ಸಾಲಿನಲ್ಲಿ ನಡೀತಕ್ಕಂಥ ಸಾಮಾಜಿಕ ಪರಿಶೋಧನೆಯನ್ನು 2024-25ರಲ್ಲಿ ನಡೆಸಲಿಕ್ಕೆ ಇಲ್ಲಿ ತಂಡದವರು ಆಗಮಿಸಿದ್ದಾರೆ. ಆ ಸಭೆಯನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. 4 ದಿನಗಳ ಕಾಲ ಅವರು ಸೋಮವಾರದಿಂದ ನಮ್ಮ ಎಲ್ಲ ಸಮಗ್ರ ಶಿಕ್ಷಣದಲ್ಲಿ ಬರ್ತಕ್ಕಂಥ ಯೋಜನೆಗಳು ಏನೇನದವು, ಅವು ಅನುಷ್ಠಾನ ಹೇಗೆ ಆಗಿದವು ಅದನ್ನು ಸೋಮವಾರದಿಂದ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಕೊನೆಯದಾಗಿ ಇದು ಒಂದು ಸಭೆಯ ಮೂಲಕ ಏನವರು ಪರಿಶೋಧನೆಯನ್ನು ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದಿಗೆ ಇಡುವ ಪ್ರಯತ್ನ ಅವರದ್ದು. ಈ ಒಂದು ನಾವು ಮೊಟ್ಟ ಮೊದಲನೇದಾಗಿ ನಾವು ಜ್ಯೋತಿ ಬೆಳಕು, ಅಲ್ಲಿ ದೇವರಿಗೆ ಜ್ಯೋತಿ ಬೆಳಕು ಅಂತ ಕರಿತೇವೆ ನಾವು. ಅಲ್ಲಿ ಜ್ಯೋತಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಜ್ಯೋತಿ ಹರತು ಮೇ ಪಾಪಂ ದೀಪಂ ಜ್ಯೋತಿ ನಮೋಸ್ತುತೆ. ಅಂದರೆ ಇಲ್ಲಿ ನಾವು ದೇವರುಗಳನ್ನು ಹಿಂದೂ ಧರ್ಮದ ಪ್ರಕಾರ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ನಾವಲ್ಲಿ ಸಾಂಕೇತಿಕವಾಗಿ ನಾವು ದೇವರನ್ನು ನಾವು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತೇವೆ. ಅದೇ ರೀತಿ ಅವರಿಗೆ ನಮಿಸುತ್ತಾ ಊರ ಗ್ರಾಮ ದೇವತೆಗಳಿಗೂ ನಾವು ವಂದಿಸುತ್ತಾ ನಂತರ ನೆನೆಸುತ್ತಾ ಗುರುವನ್ನು ನೆನೆಸುತ್ತಾ ವಿಷಯಕ್ಕೆ ಕುದಿಯದಿರು ಅಶನಕ್ಕೆ ಹರಿಯದಿರು. ವಿಷಯ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಗೆ ಒಂದು ಮಿತಿ ಇರಬೇಕು. ಆ ಮಿತಿಗೆ ಅದಕ್ಕೆ ಒಂದು ಕಡಿವಾಣನ ಹಾಕಬೇಕು. ಅಶನಕ್ಕೆ ಬೆರೆಯದಿರು. ಅಶನ ಅಂದರೆ ಕೊಡೆ ತಿನ್ನೋದು ಉಣ್ಣೋದು ಅದೇ ಜೀವನ ಅಲ್ಲ. ಅದಕ್ಕೆ ಅಸಮಾಕ್ಷ ನಡಿ ಅಂದರೆ ಇಲ್ಲಿ ದೇವರು ಪರಮಾತ್ಮ, ಅವರನ್ನು ನಾವು ಮರಿಬಾರ್ದು. ಮರೆತರೆ ಅದು
ಅವನು ಏನೋ ಮರಿದಂಗೆ ನಾವು ಗುರುಪಾದಕ್ಕೆ ಶರಣಾಗಬೇಕು ಅಂತಂದೇಳಿ ನಮಗೆಲ್ಲರಿಗೂ ಆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುವಿಗೆ ವಂದಿಸಿ ಈ ಒಂದು ಸಮಾರಂಭದ ಸಾಮಾಜಿಕ ಪರಿಶೋಧನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ದೇವರಾಜ್ ಸಣ್ಣ ಕರಿಗೇರ ಇವರು ಈ ಒಂದು ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರು ತಾಲೂಕಾ ಪಂಚಾಯತ್ ರಟ್ಟಿಹಳ್ಳಿ. ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಾವು ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಪರಿಕೇರಿ ಇವರು ತಾಲೂಕಾ ಸಹ ಕಾರ್ಯಕ್ರಮ ವ್ಯವಸ್ಥಾಪಕರು. ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಅವರಿಗೆ ನಂತರ ಶ್ರೀ ಗಿರೀಶ್ ಪಾಟೀಲ್ ಇವರು ತಾಲೂಕಾ ಕಾರ್ಯಕ್ರಮ ಸಂಯೋಜಕರು. ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಪಂಚಾಯತಿಯ ವ್ಯಕ್ತಿ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ ಸುಸ್ವಾಗತ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಣಂತೆಲಿ ಇವರು ಸಹ ನಂತರ ನಮ್ಮ ಶಾಲೆಯ STMC ಇನ್ನೋರು ಸದಸ್ಯರಾದ ಅಶೋಕ್ ಜೋಗಪ್ಪನವರು ಇದ್ದಾರೆ. ಅವರಿಗೂ ಸಹ ಸ್ವಾಗತ. ನಂತರ ಇನ್ನು ನಮ್ಮ ಆಗಿರ್ತಕ್ಕಂಥ ಆಗಿದ್ರು ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ತೋಟದಿವರಿಗೂ ಸಹ ನಾನು ಸ್ವಾಗತವನ್ನು ಕೊಡುತ್ತೇನೆ. ಇನ್ನೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿಂದೆ STMCಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ನಾಗಪ್ಪ ಗಂಗಣ್ಣವರು ಅವರು ಆಗಮಿಸಿದ್ದಾರೆ. ನಂತರದ ದಿನಗಳಲ್ಲಿ ಮತ್ತೆ ಇನ್ನೋರ್ವ ವ್ಯಕ್ತಿ ಆಗಿರ್ತಕ್ಕಂಥ ಅವರು STMC ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮಹೇಶ್ ತಿಪ್ಪಣ್ಣವರು ಅವರು ಆಗಮಿಸಿದ್ದಾರೆ. ಅವರು ಸುಸ್ವಾಗತ. ನಂತರ ಇನ್ನು